ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಏನಿಲ್ಲ, ಜಾಸ್ತಿ ಏನು ಅಡುಗೆ ಮಾಡತ್ತಿಲ್ಲ. ಚಿಕನ್ ಸಾಂಬಾರು ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಅದು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ಬನ್ನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಚಿಕನ್, ಉಪ್ಪು, ಅರಿಶಿನ ಮತ್ತು ಆಯಿಲ್ ಹಾಕಿನ ಸ್ವಲ್ಪ ನನ್ನ ಮಗನಿಗೋಸ್ಕರ ನಾನು ಸುಕ್ಕ ಟೈಪ್ ಮಾಡಿದೆ. ಫ್ರೆಂಡ್ಸ್, ಅವನಿಗೆ ಸ್ವಲ್ಪ ತೊಗೊಂಬಂದಿದ್ರು, ಅವನಿಗಿಷ್ಟು ನಾನು ಸ್ವಲ್ಪ ಮಾಡ್ಕೋಬೇಕಂತ. ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಕೊಬ್ಬರಿ, ಟೊಮೆಟೊ ತೊಗೊಂಡಿದ್ದೀನಿ. ಇಷ್ಟೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಮಿಕ್ಸಿಗೆ. ನೀವು ಬೇಕಂದರೆ ಪುಟಾಣಿ ಅಂದರೆ ಕಡಲೆ ಕಾಳು ಅಂತಾರಲ್ಲ ಫ್ರೆಂಡ್ಸ್, ಅದು ಹಾಕ್ಬೋದು. ಇಲ್ಲಿ ಒಂದು ಪಾತ್ರೆ ಇಟ್ಟು, ಪಾತ್ರೆ ಕಾದ ನಂತರ ಒಂದು 2 ಅಥವಾ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿನ ಚಿಕನ್ಗೆ ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ನಿಮ್ಮ ಇಷ್ಟ. ಹಾಗೆಯೇ ಇಲ್ಲಿ ಕರಿಬೇವು ಕೂಡ ಆ್ಯಡ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರಿಗೆ ಇನ್ನೂ ಆರಾಮಾಗಿಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಚಿಕನ್ ಬೇಡ, ಜ್ವರ ಅದಾವೆ, ಬೇಡ ನೀವೇ ತಿನ್ನಿರಿ ಅಂಥೇಳಿ ಅವ್ರು ಅನ್ನ ಹಾಲು ಉಣ್ತೀನಿ ಅಂತಂದ್ರೆ ಫ್ರೆಂಡ್ಸ್. ಹಾಗಾಗಿ ನಮ್ಮಿಬ್ಬರ ಪೂರ್ತಕ್ಕೆ ಸ್ವಲ್ಪ ಸಾಂಬಾರು ಮಾಡ್ಕೋತಾ ಇದ್ದೆ ಫ್ರೆಂಡ್ಸ್. ನಾನು ಇಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ ತಕ್ಷಣ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮತ್ತು ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಬೇಕಂದರೆ ಗರಂ ಮಸಾಲ ಗರಂ ಮಸಾಲ ಯೂಸ್ ಮಾಡ್ಬೋದು. ಹಾಗೆ ಉಪ್ಪನ್ನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಬೇಕು ಫ್ರೆಂಡ್ಸ್. ಅವಾಗೆ ಏನಂತಾರಲ್ಲ, ತಾಳಿಸಿರ್ತದೆ ಸುಕ್ಕ ಅಂತ ಏನು ಮಾಡಿದ್ದೆಲ್ಲ ಫ್ರೆಂಡ್ಸ್ ನನ್ನ ಮಗನಿಗೆ, ಅದರಲ್ಲಿ ಕೂಡ ಸ್ವಲ್ಪ ನಾನು ಉಪ್ಪು ಹಾಕಿರ್ತೀನಿ. ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಂಡೆ ನಾನು. ಇವಾಗ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನಾವು ಮನೆಯಲ್ಲೇ ತಯಾರು ಮಾಡಿದ್ದು, ಯಾವುದೇ ಥರದಾದ ಅಂಗಡಿ ಒಳಗೆ ತೊಗೊಂಬರಲ್ಲ ಫ್ರೆಂಡ್ಸ್ ನಾವು ಖಾರನ. ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬರ್ತಾ ಇದೆ ಅಂತ. ಸೊ ಇದು ಸ್ವಲ್ಪ ಸಪ್ರೇಟಾಗಿ ಎಣ್ಣೆ ಬಿಡಬೇಕು ಫ್ರೆಂಡ್ಸ್. ಖಾರ ಅಲ್ಲಿವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ತಕ್ಷಣ ಅದೇನು ತೊಗೊಂಡಿದ್ವಲ್ಲ ಫ್ರೆಂಡ್ಸ್ ಚಿಕನ್ನ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ತೊಗೊಂಡಿದ್ದೀನಿ ನಾನು, ಹಾಗಾಗಿ ಸ್ವಲ್ಪ ಸಾಂಬಾರು ಮಾಡ್ಕೋತೀನಿ. ನನಗೆ ಒಬ್ಬರಿಗೋಸ್ಕರನೆಲ್ಲ, ನನ್ನ ಮಗ ಏನು ಭಾಳ ತಿನ್ನೋಂಗಿಲ್ಲ. ಸೊ ಹಾಗಾಗಿ ಇನ್ನೂ ಅದನ್ನೇ ಉಳಿಬಹುದು. ಇವಾಗ ಇದು ಇಷ್ಟೇ ಗ್ರೇವಿ ಟೈಪು ಆಗ್ಬೋದು. ಇದಕ್ಕೆ ಸ್ವಲ್ಪ ಏನು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಿದ್ರೆ ಇದು ಗ್ರೇವಿ ಆಗುತ್ತೆ ಫ್ರೆಂಡ್ಸ್. ನನಗೆ ಗ್ರೇವಿ ಬೇಡ, ಸಾಂಬಾರು ಬೇಕಾಗಿದೆ, ಹಾಗಾಗಿ ನಾನು ಸಾಂಬಾರು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ. ಇವಾಗ ನಾನು ರುಬ್ಬಿಟ್ಟಿರ್ತಕ್ಕಂತಹ ಕೊಬ್ಬರಿ ಏನಿತ್ತಲ್ಲ ಫ್ರೆಂಡ್ಸ್, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಇದು ಹಸಿ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಇರುತ್ತೆ. ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್ ಅದನ್ನು. ಇವಾಗ ನಾನು ಅದಕ್ಕೇ ಮಿಕ್ಸಿ ತೊಳೆದ ಜಾರನ್ನ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಸಾಕು ಫ್ರೆಂಡ್ಸ್ ನನಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ಥರದಾದ ಜಾಸ್ತಿ ಮಸಾಲೆ, ಜಾಸ್ತಿ ಪದಾರ್ಥ ಏನೂ ಯೂಸ್ ಮಾಡಿಲ್ಲ. ಮನೆಯಲ್ಲಿ ಏನಿರ್ತಕ್ಕಂತಹ ಪದಾರ್ಥನೇ ಯೂಸ್ ಮಾಡಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೇ ಬೇಕು ಇದೇ ಬೇಕು ಅಂತಿಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಿಮೆನೇ ಇತ್ತು, ಅಡ್ಜಸ್ಟ್ ಮಾಡ್ಕೋದೇ ಜೀವನ ಅಲ್ಲ ಫ್ರೆಂಡ್ಸ್. ಸೊ ಅದಕ್ಕಾಗಿ ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಇತ್ತಂದ್ರೆ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಮತ್ತೆ ಒಂದು ಉಗಿನ ಕುದಿಸ್ಕೋಬೇಕು. ನನಗಿಷ್ಟು ಸಾಂಬಾರು ತಿಳಿಬೇಡ, ಸ್ವಲ್ಪ ಗಟ್ಟಿ ಬೇಕು, ಹಾಗಾಗಿ ನಾನು ಮತ್ತೆ ಒಂದು 2 ನಿಮಿಷ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆಯೇ ಚಿಕನ್ ಸಾಂಬಾರು ಜೋಡಿ ಬಿಸಿ ಬಿಸಿ ಅನ್ನ ರೆಡಿ ಆಗ್ತಾಯಿದೆ. ಫೈನಲಿ ಈ ಥರ ಬಂತು ಫ್ರೆಂಡ್ಸ್ ಚಿಕನ್ ಸಾಂಬಾರು. ನಾನು ಇಷ್ಟು ಮಾಡುವಷ್ಟರಲ್ಲೇ ನೋಡಿ ಫ್ರೆಂಡ್ಸ್ ನನ್ನ ಮಗ ಎಲ್ಲನೂ ತೆಗೆದು ಬಿಟ್ಟಿದ್ದಾನೆ. ಸೊ ಇವಾಗ ಎಲ್ಲನೂ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಕ್ಲೀನ್ ಮಾಡೋಣಲ್ಲ, ನಾನು ಕ್ಲೀನ್ ಮಾಡ್ತೀನಿ, ನೀವು ನೋಡಿ ಫ್ರೆಂಡ್ಸ್. ಸೊ ಇವಾಗ ಎಲ್ಲ ತೆಗೆದಿಟ್ಟು ಕಸನ ಗುಡಿಸ್ಕೊತೀನಿ ಫ್ರೆಂಡ್ಸ್. ಕಸ ಮತ್ತು ಸ್ವಲ್ಪ ಪಾತ್ರೆ ಇದಾವೆ ತೊಳ್ಕೊಂಡ್ರೆ ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ನೋಡಿ ನನ್ನ ಮಗ ಆ್ಯಕ್ಷನ್ ಹೆಂಗೆ ಮಾಡ್ತಾನೆ ನೋಡಿ ಫ್ರೆಂಡ್ಸ್. ಈಗಿನ ಮಕ್ಕಳು ತುಂಬಾ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು. ಇವಾಗ ಬೇಗ ನಾನು ಕಸ ಹುಡುಕೊಟ್ರೆ ಫ್ರೆಂಡ್ಸ್ ನನ್ನ ಮಗ ಇನ್ನೂ ಇವಾಗ ಇಷ್ಟ ಅದಾನಂದರೆ ಹೋಗಿ ಅದನ್ನು ತುಂಬಿಕೊಟ್ಟೆ ಅಂದರೆ ಹೋಗಿ ಚೆಲ್ಕೊಂಬರ್ತಾನೆ, ಭಾಳ ಹೆಲ್ಪ್ ಮಾಡ್ತಾನೆ. ನೋಡಿ ಅಲ್ಲಿ ಕ್ಯಾಮ್ರಾ ನೋಡಿ ಹೆಂಗೆ ಆ್ಯಕ್ಷನ್ ಮಾಡ್ತಾಯಿದ್ದಾನೆ. ಸೊ ಏನೋ ಒಂಥರ, ನಮಗೆ ಯಾರೂ ಇಲ್ಲ, ನನ್ನ ಮಗ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ ಫ್ರೆಂಡ್ಸ್.
ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಮನೆ ಕೂಡ ಕ್ಲೀನ್ ಆಯಿತು. ನಮ್ಮ ಚಿಕ್ಕ ಮನೆಯೇ ಇದೆ ಫ್ರೆಂಡ್ಸ್. ಹಾಗಾಗಿ ಈ ಥರ ಇದೆ ನಮ್ಮ ಮನೆ. ಇಲ್ಲಿ ನೋಡ್ತಾರೋ ಬಿದ್ದು ಗಾಯ ಮಾಡ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಅಳ್ತಾ ಇದೆ. ಬಿದ್ದು ಗಾಯ ಮಾಡ್ಕೊಂಡಿದ್ದಕ್ಕೆ ಅಳ್ಳಾತಿಲ್ಲ ಫ್ರೆಂಡ್ಸ್, ಬ್ಲಡ್ ಬರತ್ತಿತ್ತು. ಫೋನ್ ನನಗೆ ಕೊಡು, ನಾನು ಮಾತಾಡ್ತೀನಿ ಅಂತ ಅಳ್ಳಾತಾನ ಫ್ರೆಂಡ್ಸ್. ಟೈಮ್ ಬಂದುಬಿಟ್ಟು 6:30 ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ ಅನ್ನೋಕ್ಕಿಂತ ಕಂಪ್ಲೀಟಾಗಿ ಅಡುಗೆ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ನಮ್ಮ ಮನೆಯವರಿಗೆ ಇನ್ನೂ ಹುಷಾರಾಗಿಲ್ಲ ಫ್ರೆಂಡ್ಸ್, ಹಾಗಾಗಿ ಚಪಾತಿ ಬೇಡ ಅಂತ ಹೇಳಿದರು. ರೈಸ್ ಮಾಡಂದರು, ರೈಸ್ ಮಾಡಿದೆ. ಮತ್ತು ನನ್ನ ಮಗನಿಗೆ ಸ್ವಲ್ಪ ಚಿಕನ್ ತೊಗೊಂಬಂದಿದ್ರು, ಅದನ್ನು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ತಾಳಿಸಿದೆ ಫ್ರೆಂಡ್ಸ್. ಅದು ಅವನು ಸ್ವಲ್ಪ ನೆಗಡಿ ಬಂದ್ಸಲ ತಿನ್ನಲಿಲ್ಲ, ಅದನ್ನೇ ಸ್ವಲ್ಪ ನಾನು ಸಾಂಬಾರು ಟೈಪ್ ಮಾಡಿದೆ. ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕೊನೆ ತನಕ ಯಾರು ವಿಡಿಯೋನ ನೋಡ್ತಾ ಇಲ್ಲ, ಪ್ಲೀಸ್ ನೋಡಿ, ಒಂದು ಲೈಕ್ ಕೊಡಿ. ಓಕೆ ಬಾಯ್. ಇವಾಗ ನನ್ನ ಮಗ ಮತ್ತು ನಮ್ಮ ಮನೆಯವರು ಮೆಡಿಕಲ್ಗೆ ಹೋಗಿದ್ದಾರೆ ಫ್ರೆಂಡ್ಸ್, ಟ್ಯಾಬ್ಲೆಟ್ ತರೋಕ್ಕೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಅವನಿತ್ರ ವಿಡಿಯೋ ಮಾಡೋಕ್ಕೇ ಬಿಡೋಲ್ಲ ಫ್ರೆಂಡ್ಸ್, ನಡ್ಬರ್ಕ್ ಬಂತೇರಿ ನಾನು ಮಾತಾಡ್ತೀನಿ ಅಂತ ಅಂತಾನೆ, ಇನ್ನೂ ಮಾತಾಡೋಕ್ಕೆ ಬರೋಲ್ಲ. ಸೊ ಈ ಥರ ಇವತ್ತು ಬೆಳಗ್ಗೆ ಫ್ರೆಂಡ್ಸ್ ಬಿದ್ದುಬಿಟ್ಟಿದ್ದಾನೆ. ಸ್ವಲ್ಪ ಅದು ಕಾಲು ನೋವು ಆಗ್ತಾಯಿದೆ, ಸ್ವಲ್ಪ ಅಳ್ಳಾತನ, ಸ್ವಲ್ಪ ಕಿರಿಕಿರಿ ಜಾಸ್ತಿ ಮಾಡತ್ತಾನ ಫ್ರೆಂಡ್ಸ್. ಅವ್ನು ತೊಗೊಂಡು ಇಷ್ಟೇ ಮಾಡೋಕ್ಕಾಯ್ತು ಇವತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.